ತಾರೀಕು ಏನು ಸ್ವಾಮಿ ವಿವೇಕಾನಂದರ ಜನ್ಮ ದಿನದ ಪ್ರಯುಕ್ತ ಏನು ರಾಷ್ಟ್ರಾದ್ಯಂತ ಯುವ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಆ ಒಂದು ದಿನದ ಪ್ರಯುಕ್ತ ನಾವು ಒಂದು ಜಾಥಾವನ್ನ ಏನು ಇವತ್ತು ಮಾದಕ ವಸ್ತುಗಳು ಮತ್ತೆ ಈ ಡ್ರಗ್ಸ್ ಏನಿದೆ ಇಡೀ ಒಂದು ರೀತಿಯಲ್ಲಿ ಪ್ರಪಂಚದಲ್ಲೇ ತುಂಬಾ ಮುಂದುವರಿದ ದೇಶಗಳನ್ನ ಇವತ್ತು ಹಾಳು ಮಾಡ್ತಾ ಇರುವಂತಹ, ನಾಶ ಮಾಡುವ ನಿಟ್ಟಿನಲ್ಲಿ ತನ್ನ ಏನು ಇದನ್ನ ಮಾಡ್ತಾ ಇರುವಂತಹ ಡ್ರಗ್ಸ್ ಮಾದಕ ವಸ್ತುಗಳು ಏನಿದಾವೆ, ಈ ಒಂದು ವಿಚಾರವಾಗಿ ಈಗಷ್ಟೇ ಇನ್ನು ಬೆಳೆಯುವ ಕಡೆಗೆ ದಾಪುಗಾಲಿಟ್ಟಿರ್ತಕ್ಕಂಥ ಭಾರತದಂತಹ ದೇಶಗಳು ಬಹಳ ಎಚ್ಚರಿಕೆಯಿಂದ ಈ ಅಂತ ವಿಚಾರಗಳಲ್ಲಿ ಗಮನ ಹರಿಸಬೇಕಾಗಿದೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಈ ಒಂದು ಡ್ರಗ್ಸ್ಗಳು ಏನಿದಾವೆ, ಮಾದಕ ವಸ್ತುಗಳು ಏನಿದಾವೆ, ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಏನು ಒಂದು ರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲೇ ಯುವ ಜನತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಯುವ ಜನತೆ ಇಂತಹ ಒಂದು ಡ್ರಗ್ಸ್ ನ ವ್ಯಸನಕ್ಕೆ ದಾಸರಾಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಅವರನ್ನ ಒಳಗೊಂಡು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ 12ನೇ ತಾರೀಕು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಬೆಳಿಗ್ಗೆ 10 ಗಂಟೆಗೆ ಮೈಸೂರಿನಲ್ಲಿ ಒಂದು ಜಾಥಾ ಏನು ಈ ಒಂದು ಜಾಗೃತಿ ಜಾಥಾ ಮಾಡೋದ್ರ ಮುಖಾಂತರ ಸುಮಾರು 1 ಗಂಟೆ ಸುಮಾರಿಗೆ ಮೈಸೂರಿನಲ್ಲಿ ಒಂದು ಸಮಾವೇಶವನ್ನ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ತೀರ್ಮಾನಿಸಿದ್ವಿ. ಈ ಕಾರ್ಯಕ್ರಮ ಬಹಳ 2-3 ವಿಚಾರಗಳಿಗೆ ನಮಗೆ ಬಹಳ ವಿಶೇಷವಾಗಿದೆ. ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ ಅವತ್ತು, ಹಾಗೇನೆ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಂತಹ ದಿವಂಗತ ಎಸ್ ಲಿಂಗೇಗೌಡರ ಜನ್ಮದಿನವೂ ಕೂಡ ಆ ದಿನವೇ ಆಗಿದೆ. ಹೀಗೇನೆ ಕರ್ನಾಟಕ ಸಮಿತಿ ಪಕ್ಷ ಕಳೆದ 4 ವರ್ಷಗಳಿಂದ ಏನು ರಾಷ್ಟ್ರೀಯ ಯುವ ದಿನವನ್ನ ಯುವ ಸಮಾವೇಶ ಅಂತ ಹೇಳಿ ಆಚರಿಸಿಕೊಂಡು ಬಂದಿದೆ. ಇವೆಲ್ಲ ಕಾರಣಗಳಿಂದಾಗಿ ನಮಗೆ 12ನೇ ತಾರೀಕು ಒಂದು ವಿಶೇಷ ಸಮಾವೇಶವಾಗಿ ನಾವು ಇದನ್ನ ಆಚರಿಸ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಎಲ್ಲ ನಾಡಪ್ರೇಮಿಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು. ಇದು ಕೇವಲ ಒಂದು ಸಮಾವೇಶವಾಗಿ ಆಚರಿಸದಲ್ಲೇ ನಾವು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಒಂದು ಜಾಗೃತಿ ಜಾಥಾವನ್ನ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಬಹಳ ವಿಶೇಷವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾದ್ಯಂತ ಇರುವಂತಹ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಬರ್ತೀರಾ ಅನ್ನುವಂತಹ ನಿರೀಕ್ಷೆಯಲ್ಲಿ ತಮ್ಮೆಲ್ಲರನ್ನ ನಾನು ಸೋಮವಾರ ನಾವೆಲ್ಲರೂ ಒಬ್ರಿಗೊಬ್ರು ಕಾಣುವಂತಹ ಒಂದು ಸಂದರ್ಭ ಇದಾಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ನಾನು ನಿಮ್ಮೆಲ್ಲರಿಗೂ ಆಹ್ವಾನ ನೀಡ್ತಾ ಸಿಗೋಣ. ಸೋಮವಾರ 12ನೇ ತಾರೀಕು ಸೋಮವಾರ ಮೈಸೂರಿನಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು. ನಮಸ್ಕಾರ.